ನಮ್ಮ ದಾಸಕರಿಯ ಶ್ರೀನಿವಾಸ್ ಕೂಡ ಬಂದರು. ಮೊನ್ನೆ ನಡೆದಂತ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 63,800 ಚಿಲ್ಲರ ಮತವನ್ನ ಕೊಟ್ಟಿದ್ದಾರೆ. 800 ಚಿಲ್ಲರ ಮತವನ್ನ ಕೊಟ್ಟಿದ್ದಾರೆ. ಬಹುಶಃ ಎಲ್ಲದೂ ಕೂಡ ವೆರಿಫಿಕೇಶನ್ ಮಾಡಿದ್ವಿ. ಬೇರೆ ಬೇರೆ ಹಂತದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷ ನನ್ನ ಚುನಾವಣೆಗೂ ಕೂಡ ನಮ್ಮ ಮನೆ ಚುನಾವಣೆ ಕೂಡ 62,777 ಬಂದಿದೆ. ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಓಟ್ಗಳು ಕದಲಿಲ್ಲ. ಏನು ಬರ್ಬೇಕಾಗಿತ್ತು ಆ ಓಟ್ ಬಂದಿದೆ. ಸ್ವಲ್ಪ ಹಿನ್ನಡೆ ಆಗಿದೆ. ಹಿನ್ನಡೆ ಆಗಕ್ಕೆ ನಾನಾ ರೀತಿಯ ಕಾರಣಗಳಿರ್ತವೆ. ಇವತ್ತೇನು ನಮಗೆ ಜನ ಮತವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತ್ತು ನಮ್ಮೆಲ್ಲ ನಾಯಕರ ವತಿಯಿಂದ ಅವರಿಗೆ ಅಭಿನಂದನೆ ಕೂಡ ಕೃತಜ್ಞತೆ ಕೂಡ ಸಲ್ಲಿಸ್ತೀವಿ. ಚರ್ಚೆ ನಿಮಗೆ ಚೆನ್ನಾಗಿ ಗೊತ್ತು, ನಮಗಿಂತ ನೀವೇ ಬಿತ್ತರಿಸಿದಿರ. ಬೆಳಿಗ್ಗೆ ಎಲ್ಲಾ ಕಡೆನೂ ಕೂಡ ಜಿಲ್ಲಾ ಮಂತ್ರಿ ದುಡ್ಡು ಹಂಚಲಿಕ್ಕೆ ಓಡಾಡಿದ್ದು ಕೂಡ ನಿಮಗೆ ಗೊತ್ತಿದೆ. ದುಡ್ಡು ಕೊಟ್ಟಿದ್ದು ಕೂಡ ನಾನೇನು ನೋಡಿಲ್ಲ, ನಿಮ್ಮ ಟಿವಿ ಮಾಧ್ಯಮದಲ್ಲಿ ವರದಿ ಮಾಡಿದ್ರೆ ಮತ್ತು ಆ ಸ್ಕ್ರಿಪ್ಟ್ ಕೂಡ ನಾನು ನೋಡಿದ್ದೀನಿ. ಬಹುಶಃ ಆಗಿರ್ಬೋದು, ಅದರಿಂದ ಹಿನ್ನಡೆ ಆಗಿರ್ಬೋದು. ಇವತ್ತು ಪಾಪ ಬಡವರಿಗೆ ಏನೋ ಸಿಕ್ಕಿದ್ದೇ ಒಂದು ಇದಾಗುತ್ತೆ ಅಂತ ನಾವೆಲ್ಲರೂ ಕೂಡ ಒಬ್ಬ ಬಡವ ಸಾಮಾನ್ಯ ಜನ ನಿಂತಿದ್ದಾನೆ. ಒಂದೇ ಮನೆಗೆ ಬೇಕಾಗಿಲ್ಲ ಅಂತ ಜನ ತೀರ್ಮಾನ ಮಾಡಿದ್ರು. ಅದು ಕೊನೆ ಹಂತದಲ್ಲಿ ಸಂಘ ಸಂಸ್ಥೆಗಳು ಎಲ್ಲವೂ ಕೂಡ ಹಣವನ್ನ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಹಿನ್ನಡೆ ಆಗಿದೆ. ನಾವು ಒಪ್ಕೊಂತೀವಿ, ಜನ ಕೊಟ್ಟ ತೀರ್ಪಿಗೆ ನಾವು ಒಪ್ಕೊಳ್ಳೇಬೇಕು. ಏನು ಗೆದ್ದಿರೋ ಅಭ್ಯರ್ಥಿ ಸಮರ್ಥ ಒಳ್ಳೆ ಕೆಲಸ ಮಾಡಲಿ ದಕ್ಷಿಣಕ್ಕೆ. ಮತ್ತೆ 2028ಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತ ನಾವು ಭಾವಿಸ್ತೀವಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಚುನಾವಣಾ ಆಯೋಗ ಕೊಟ್ಟಿದ್ವಿ, ಅಬ್ಸರ್ವರ್ ಕೊಟ್ಟಿದ್ವಿ. ಏನು ಆಕ್ಷನ್ ತಗೊಂಡಿಲ್ಲ. ಇಲ್ಲಿ ಇರೋದೇ DC ಅಲ್ಲ, ಚುನಾವಣಾಧಿಕಾರಿ ಯಾರು? ಹೆಡ್ಡು ನಮ್ಮ ಜಿಲ್ಲಾಡಳಿತ. ಜಿಲ್ಲಾಡಳಿತ ಮಲಗಿದೆ, ಏನ್ ಮಾಡಕ್ಕಾಗುತ್ತೆ? ನಾವು ಕೊಟ್ಟಿದೀವಿ. ಆಮೇಲೆ ಬೀಗನೆ ಕಳ್ತಾರೆ. ಎಷ್ಟು ಅಪಹಾಸ್ಯ ಅಂದ್ರೆ ಎಂದೂ ಕೂಡ ಇಲ್ಲಿ ಇವತ್ತು ನಾವು ಸುಮಾರು ಸ್ವತಂತ್ರ ಬಂದ್ಮೇಲೆ ಈ ರೀತಿಯಾಗಿ ಒಂದು ಸ್ಟ್ರಾಂಗ್ ರೂಮ್ ಬೀಗ ಕಳೆದ್ರೆ ನಾವೆಂದೂ ಕೂಡ ಕೇಳಿಲ್ಲ. ನೀವೇ ಬೆಳಿಗ್ಗೆ ನಾನು ಟಿವಿ ನೋಡ್ತೀನಿ, 8-8ವರೆಗೆ ಬೀಗ ಓಪನ್ ಆಗಿಲ್ಲ, ಸುತ್ತಿಗೆ ಇಟ್ಕೊಂಡು ಹೊಡಿತಿರೋದು, ಉಳಿ ಇಟ್ಕೊಂಡು ಹೊಡಿತಿರೋದು ನೋಡಿದ್ವಿ. ಬೀಗನೇ ಕಳ್ತಾರೆ, ಬೀಗನೇ ಇಲ್ಲ ಅಂದ್ರೆ ಎಷ್ಟು ಬೇಜವಾಬ್ದಾರಿ. ಯಾರ ಬೀಗ ಹಾಕಿದ್ಯಾರು, ಬೀಗ ಇಟ್ಕೊಂಡಿದ್ಯಾರು, ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.